ಮತ್ತೇನು ಕರ್ಮರಾಜ್ ಅವರು ಒಂದು ಬಹಳ ಹೊತ್ತಾಯ್ತಂತ ಕಾಣಿಸುತ್ತೆ. 5 ನಿಮಿಷ ಆಯ್ತು ಗೌಡ್ರೆ. ಮತ್ತೇನ್ ಬಂದದ್ದು ವಿಶೇಷ? ಏನಿಲ್ಲ, ಹುಟ್ಟು ಹಬ್ಬದ ದಿನ ಕೊಡಬೇಕಾದ ಕಾಣಿಕೆಯನ್ನ ಶಿಲ್ಪ ಅವ್ರಿಗೆ ಕೊಟ್ಟೋಗೋಣ ಅಂತ ಬಂದೆ. ನೀವು ಬಹಳ ನೆನಪು ಮಾಡಿ ಕೊಡೋರು ಅಂತ ಕಾಣಿಸ್ತದ. ನಾನು ಹೊರಗಡೆ ಸುತ್ತಾಡೋದಕ್ಕೆ ಹೋಗಿದ್ದೆ. ಹೌದಾ? ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು, ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಆ ಹಾಡನ್ನ ಒಂದ್ ಸಾರಿ ನೀವು ನನ್ನ ಮುಂದೆ ಹಾಡ್ಬೋದಲ್ಲ? ನಾನು ಹಾದಲೆ. ಶುದ್ಧ ಮಾತಾಡಕ ಬರಂಗಿಲ್ಲ ಮಾಮ, ನಾನು ಹಾದಲೆ. ಅಲ್ಲ, ನನಗೋಸ್ಕರ ಹಾಡ್ರಿ ಅಂದೆ. ನೋಡ್ರಿ, ಇನ್ನ ಒಂದು 4 ಡೈಲಾಗ್ ಹೇಳಂದ್ರ ಕತ್ತಿಗೆ ಹೇಳ್ತಂತ. ಹಾಡೇನು ಹಂಗ ಹಾಡ್ರಿ. ಹಾಡು ಕತ್ತೆ ಕತ್ತೆ ಹಾಡು. ಆಯ್ತು, ನೀವು ಇಷ್ಟೊಂದು ಕೇಳ್ತಾ ಇದ್ದೀರ ಅಂದ್ರೆ ಪ್ರಯತ್ನ ಪಡ್ತೀನಿ. ನೂರಾರು ಜನುಮದ ಗೆಳತಿ, ಶೃಂಗಾರ ಸೀಮೆಯ ನಡತಿ, ನೀನೆ ಚಂದವು ನಂದ ಚಂದವು, ನಂತರಂಗ ತುಂಬಿಕೊಂಡು ಮಾತೆ. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ. ದೋಸ್ತಿ ಅಂತ ಹೊಸ್ತಿಲೊಳಗೆ ಕರ್ಕೊಂಡ್ರ ದೋಸ್ತನ ತಂಗಿನ. ಶಬಾಷ್, ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ನಾನು ಯಾವತ್ತು ಉಂಡಮಣಿ ಜಂತಿ ಅನ್ಸೋ ಕೆಲಸ ಮಾಡಿಲ್ಲ ಗೌಡ್ರೆ. ಉಂಡು ಮನಿ ಜಂತಿ ಒಂದೊಂದೇ ಅನ್ಸಮಲ್ಲಿ, ಗುತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡುದು. ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ. ಏನೋ ನಾನು ಶಿಲ್ಪನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಎಂತಲ್ಲೇ ಸುಟ್ಟು ಹಾಕಿಬಿಡ್ತೀನಿ ಬೋಳಿ ಮಗನೇ. ಪ್ರೀತಿ ಮಾಡ್ತಾ ಇದ್ದಾನಂತೆ, ಪ್ರೀತಿ. ಏಯ್ ಅಲ್ಲ, ನನ್ನ ತಂಗಿಲಿ ಏನ್ ಇಷ್ಟ ಆಯ್ತಂತ ನನ್ನ ತಂಗಿನ ಇಷ್ಟ ಪಡ್ತಾ ಇದ್ದೀಯ? ಅವಳಲ್ಲಿರುವ ಪವಿತ್ರವಾದ ಹೃದಯ, ಪ್ರೀತಿಸುವ ಮನಸ್ಸು ಗೌಡ್ರೆ. ಪವಿತ್ರವಾದ ಹೃದಯ, ಪ್ರೀತಿಸೋ ಮನಸ್ಸು. ರಸ್ತೆಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷೆಗೂ ಕೂಡ ಪ್ರೀತಿಸೋ ಮನಸ್ಸಿರುತ್ತೆ. ಅವಳಲ್ಲೂ ಕೂಡ ಒಳ್ಳೆಯ ಹೃದಯನೇ ಇರುತ್ತೆ. ಅಂತವಳ ಮೇಲೆ ನೀನು ಪ್ರೀತಿ ಹುಟ್ಟಬೇಕಿತ್ತು, ನನ್ನ ತಂಗಿನ ಯಾಕಬೇಕಿತ್ತು? ಪ್ರೀತಿ ಯಾವತ್ತು ಇಂಥವ್ರ ಮೇಲೆ ಹುಟ್ಟಬೇಕು ಅಂತ ಹೇಳಿ ಕೇಳಿ ಹುಟ್ಟಲ್ಲ ಗೌಡ್ರೆ. ನಿಮ್ಮಂತ ಬಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳ ಮೇಲೆ ಹುಟ್ಟುತ್ತೆ. ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನ ಹುಡುಕೋದು, ಅವ್ರ ತಲೆಯಲ್ಲಿ ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ಇಷ್ಕ್, ಅದು ಇದು ಹಾಳು ಮುಳು ತುಂಬ. ಆಮೇಲೆ ಹೊಟ್ಟೆ ಬರ್ಸಿ ಬ್ಲಾಕ್ ಮೇಲ್. ನಾವಿರ್ತೀವಲ್ಲಪ್ಪ, ಸಮಾಜದಲ್ಲಿ ತಲೆ ಎತ್ತಿ ಬದುಕಾಗಲ್ಲ. ಯಾಕೆ? ಸಮಾಜದಲ್ಲಿ ದೊಡ್ಡವರು, ಕಿಮ್ಮತ್ನಾಗಿರೋರು, ಕಿಮ್ಮತ್ತಿಗೆ ಅಂಜಿ ನಿಮ್ಮಂತವರ ಕಾಲಿಗೆ ಬಿದ್ದು ಬಾರಯ್ಯಾಳಿಮೆ ಅಂತ ಕರೆದು ಕನ್ಯಾದಾನ ಮಾಡಿಕೊಡ್ತೀವಿ. ನಿಮಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ನಮ್ಮಲ್ಲಿರೋ ದುಡ್ಡು. ಅದೇ ದುಡ್ಡು ತಾನೇ ನಿನ್ನನ್ನ ದಾರಿ ಬಿಡಿಸಿದ್ದು. ಏಯ್, ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ. ಕೋಳಿ ಕುಂಡ್ಯ ಕಸಬರಿಗೆ ತುರುಕಿದ್ರ ನಾವು ಲಾಗಂಗಿಲ್ಲ. ನಾವಿಲ್ಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತೈತಿ, ಅದಕ್ಕೊಂದು ಗುಣ ಅಂತ ಇರ್ತೈತಿ, ಅದಕ್ಕೊಂದು ದನಿ ಅಂತ ಇರ್ತೈತಿ. ಯಾವತ್ತಿದ್ರು ಗರಿ ಬಿಚ್ಚಿ ಕುಣಿಯೋ ನವಿಲು ನವಿಲಿನ ಸಂಗನ ಮಾಡ್ಬೇಕು. ಬಿಕ್ಕಿದ್ರು ಕೋಳಿ ಕೋಳಿ ಸಂಗನ ಮಾಡ್ಬೇಕು. ಬದಲಿ ಬದಲಿ ಆದ್ರ ಪ್ರಕೃತಿಗೆ ವಿರುದ್ಧ ಆಗ್ತದೆ. ಏಯ್ ಬರಲಿ, ಕಳಿ ಚಪ್ಪಲ್ ಕಳಿ. ನಾನು ಚಪ್ಪಲಿ ಕಳಿಲ್ಲ. ಹಾಕೋ, ನನ್ ಚಪ್ಪಲ್ ಹಾಕೋ. ಹೆಂಗ್ ಅನ್ಸಾಗಿದೆ ಜೋಡಿ? ಅಸಹ್ಯವಾಗಿ ಕಾಣ್ತಾ ಇದೆ. ಜೋಡ ಬಜೋಡಾಗವನೆ ಅದಲಿ ಬದಲಾಗಿದೆ ಗೌಡ. ನೋಡಿ, ಜನನೆಲ್ಲ ಅನುಭವದಲ್ಲ. ಯಾವ್ದು ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳುವು ಮಾಡಿ ಹಾಕೊಂಡು ಬಂದಾನಂತಾರ. ಏಯ್, ಈ ಜೋಡ್ ಬಜೋಡಾದ್ರ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ. ಏನು ನನ್ನ ತಂಗಿ ನಿನಗೆ ಹೆಂಗ ಜೋಡಿ ಆಗ್ತಾಳೆ? ಅವತ್ತೇ ನಿಮ್ಮ ತಂಗಿ ಹೇಳ್ದೆ, ನಾನೊಬ್ಬ ಬಡವ, ನೀನು ಶ್ರೀಮಂತನ ತಂಗಿ, ಈ ಪ್ರೀತಿ ಸರಿ ಹೋಗಲ್ಲ ಅಂತ. ನೀ ನನ್ನ ಕೈ ಹಿಡಿದೆ ಹೋದ್ರೆ ನಾನು ಸಾಯ್ತೀನಿ ಅಂತ ನಿಮ್ಮ ತಂಗಿ. ಹೌದಾ? ಸತ್ರ ನಮ್ಮ ತಂಗಿ ಸಾಯ್ತಿದ್ಲಲ್ಲಿ, ನಿಮ್ಮ ತಂಗಿ ಸಾಯ್ತಲ್ಲ. ಸ್ನೇಹತ್ಯ ಮಹಾಪಾಪ ಅಂತ ಹೇಳ್ತಾರೆ. ಪ್ರೀತಿ ಬಯಸಿ ಬಂದ ಹೃದಯವನ್ನ ದೂರ ತಳ್ಳಿದ್ರೆ ಆ ಪಾಪಕ್ಕೆ ನನ್ನ ಗುರಿ ಆಗ್ತೆ ಅನ್ನೋ ಕಾರಣಕ್ಕೋಸ್ಕರ ಅವಳ ಪ್ರೀತಿಯನ್ನು ಬಂತು. ಆದ್ರೆ ಅಂತ ಪವಿತ್ರವಾದ ಪ್ರೀತಿನ ನೀವು ನಿಮ್ಮ ಚಪ್ಪಲಿಗೆ ಹೋಲಿಸ್ಕೊಂಡ್ರ ಗೌಡ್ರೆ. ನನ್ನ ಚಪ್ಪಲಿಗೆ ಹೋಲಿಸಿದ್ನ? ಏಯ್, ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕೆಮ್ಮತ್ತೈತಿ. ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರೋ ಬೇಸಿಗೆಗೆ ಸಮ. ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕೊಂದು ಬರುತ್ತೆ ಅಂತ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಗೌಡ್ರೆ. ಬೇಕಾದ್ರೆ ಶಿಲ್ಪಗೋಸ್ಕರ
ನೀವೇನ್ ಹೇಳಿದ್ದನ್ನು ಕೇಳ್ತೀನಿ. ಶಿಲ್ಪಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಶಿಲ್ಪಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ. ದಯವಿಟ್ಟು ಶಿಲ್ಪನ್ ಜೊತೆ ಮದುವೆ ಮಾಡಿ ಗೌಡ್ರೆ, ನಿಮ್ಮ ಕಾಲು ಹಿಡಿತೀನಿ. ಇದೇನು ಶಿಕ್ಷೆ ನೀ ಬಯಸೋ ಪ್ರೀತಿ ಪರೀಕ್ಷೆ. ಅಲ್ಲ, ಏನು ಸಣ್ಣ ಹುಡುಗರು ಚಾಕ್ಲೇಟ್ ತಂಗ್ ಮಾಡತ್ತಾರೆ. ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡೋದ್ರಿಂದ ಸಣ್ಣ ಟೆಸ್ಟ್ ಮಾಡಿ. ಹಾಗಾದ್ರೆ ಶಿಲ್ಪನ್ ಕೂಡ ಒಪ್ಕೊಂಡ್ಬಿಟ್ಟ. ಫಿಕ್ಸ್, ಹಳ್ಯಾ ಫಿಕ್ಸ್. ಹೌದಾ? ಲಾಟನ್ನೇ ಚುಡ್ಕ್ಯಾಡ್ರು ನಿಮ್ಮಂತ ಅಂತರ ಕಿರಿಕಿಲ್ಲ. ಮತ್ತೆ ಇವು ಚಪ್ಪಲಿ ಊಟ ತಗೋರಿ, ಹತ್ತಿ ಜಾಗದ ಕಾಲ್ ಹಾಕನ ಬಾಳ ತ್ರಾಸ ಆಗತೈತಿ. ಕಾಲ್ ಅಲ್ರಿ, ಜೀವನದಾಗ ಏನು ಹಾಕಬಾರ್ದ್ರಿ ಹತ್ತಿ ಜಾಗದಾಗ. ಹಾಗಾದ್ರೆ ಇನ್ ಮುಂದೆ ನಾನು ನಿಮಗೆ ಮಾಮ ಅಂತ ಕರೀಲಿ. ಮಾಮ ಅಂತ ಕರಿಬೇಡ್ರಿ. ಮಾಮ ಅಂದ್ರೆ ಅವ್ನು ಚಾಲೋ ಮಾಡ್ತಾನೆ. ಏ ಅಲ್ಯಾಕೆ ಹಿಂದೆ ಕೈ ಹಿಡ್ಕೊಳತ್ತೀವ? ಪರ್ಸ್ ಐತಿಲ್ ನೋಡಿ. ಆಯ್ತು, ಇನ್ ಮುಂದೆ ನಾನು ನಿಮ್ಗೆ ಕರಿದಿತ್ತಂದ್ರೆ ಬಾಯ್ ತುಂಬ ಮಾವನವ್ರೆ ಅಂತೂ ಫಿಕ್ಸ್ ಆದ್ರೆ. ಹೌದಾ? ಹಾ ಹಾ. ಅಲ್ಲ, ಒಂದು ವಿಷಯ ಕೇಳೋದನ್ನ ಮತ್ತೆ, ಏನು? ನಿಮ್ ಜಮೀನ್ ಎಷ್ಟಿದೆ? ನನ್ನ 3 ಎಕರೆ ಇದೆ ಮಾವನವ್ರೆ. ಏನ ತಲೆ ಇರೋದ 3 ಎಕರೆ ಆತ. ಒಂದ್ ಏನೋ ದೊಡ್ಡ 3 ತೂರಿಗಿದ್ದ. ತೂರಿಗೆಲ್ಲದ ಕೂರಿಗೆ. ನನ್ನ ಬಾಯಾಗ ಹಾಚಿ ಬರೋಕಾದ ತೂರಿಗೆ ಆತ. ಕೂರಿಗೆ ನಮ್ಮ ಅಮ್ಮಂದು ಐತಲ್ಲ 3 ಎಕರೆ ಬರೀ ಪಾಕ. ಅದ ಹಂಗಲ್ರಿ, 3 ಎಕರೆ ಗ್ರೌಂಡ್ ಇದೆ. ಗ್ರೌಂಡ್ನಾಗ ಒಂದ್ ಕಡೆ ಮೂಲ್ಯಾಗ ಪಾಯ್ಕಾನೆ. ವಾಕಿಂಗ್ ಮಾಡೋದು, ಆಮೇಲೆ ಹೋಗಿ ಬರೋದು. ನಾ ಇವ್ ಹೇಳೋದನ್ನ ಕೇಳ್ರಿ. 3 ಎಕರೆ ಪೈಕಣಿನೇ ಕಟ್ಟ್ಯಾರ ಅಂತ ತಿಳ್ಕೊಂಡೆ. 3 ಎಕರೆ ಪೈಕಣಿ ಐತಂದ್ರೆ ಅದ್ರ ಬಿಲ್ಡಿಂಗ್ ಹೆಂಗಿರ್ಬೇಕು? ಆ ಬಿಲ್ಡಿಂಗ್ ಒಳಗಿರೋ ಬೋಗಾನ್ ಹಿಡಿದು ಹೊಡೆದಿರ್ಬೇಕು. ಅಲ್ಲ, ಮತ್ತೇನು ಕುಂಡ್ರವ್ರ ಹೆಂತಾರ ಇರ್ಬೇಕು, ಎಷ್ಟು ಕುಂಡ್ರತಿರ್ಬೇಕು. ಇಲ್ಲ, ಅದನ್ನ ಮೆಜರ್ಮೆಂಟ್ ತಗೋರಿ ಅಂತ. ಇರ್ಲಿ ಬಿಡಿ. ಯಾರ ಹೆಸರಲ್ಲಿದೆ ಆ ಜಮೀನು? ನಮ್ಮ ಅಣ್ಣನವ್ರ ಹೆಸರಲ್ಲಿದೆ. ಮತ್ ನಿಮ್ಮ ಹೆಸರಲ್ಲಿ? ಹನುಮಂತವ್ರ ಗುಡಿ ಪೂಜಾರಿ ಕೈತಿ. ಅಮಾಚಗೊಮ್ಮೆ ಚಾವ್ಗಿ ಚಜ್ಜಕ ಎಲ್ಲ ಬರ್ತಾವ, ಕತ್ತೆಕಾಯಿ ಬರ್ತಾವ, ಎಲ್ಲ ತಿಂದು ಆರಾಮ್ ಬರ್ತಾವ. ಏನಾಯ್ತವ ಬೇಕಾರಿ ಮಾರ. ಇರ್ಲಿ ಬಿಡ, ನನಗರ ಯಾರ್ದಾರ ಇರಕ್ಕೆ ಒಬ್ಬ ತಂಗಿದಾಳೆ. ಆಕೆನ ಇವ್ರಿಗೆ ಕೊಟ್ಟು ಮದ್ವಿ ಮಾಡಾಕತ್ತೆ. ನನ್ನಲ್ಲಿ ಈ ಆಸ್ತಿ ಎಲ್ಲ ಇವ್ರದ ಅಲ್ಲ. ಏನಾದ್ರು ಅಭ್ಯಾಸ? ಡ್ರಿಂಕ್ಸ್ ಎಲ್ಲ ಮಾಡೋದಿಲ್ಲ. ನಾ ಏನ್ ಕೇಳಿ ನಿಮ್ಮನ್ನ? ಸಿಗ್ನಲ್ ಮಾಡಿದ್ರಿ? ಸಿಗ್ನಲ್ ಗೊತ್ತಾಕತಿ. ಸೋಬಿ ನಡಿಸಾಳ ಸುಮ್ ನಮ್ ದೋಸ್ತರು ಮಾಡಿರ್ತಾರಲ್ರಿ, ಅಲ್ಲಿ ಹೋಗಿ ಕೊಟ್ಟು ನೋಡಿರ್ತೀವ ಅಷ್ಟೇ. ಮಾಡೋದು ಯಾವಾಗ್ರಿ? ತಂಗಿ ಅವಳಿಗೋಸ್ಕರ ಅಂದ್ರೆ ಕುಡಿನ್ರಲ್ಲ. ತಂಗಿ ಬೇಕಂದ್ರೆ ಈ ಸಾಸದ ಕುಡಿತಾನ. ಏ ಗೌರೀಶ, ಏ ಗೌರೀಶ, ಒಂದ್ ದಿವ್ಸ ಗೋರ್ಗಾ ಕೆಲಸ ಕೊಡ್ರಿ. ಇದಕ್ಕಲ್ಲಿ ಊರಾನ್ ಮಂದಿನೆಲ್ಲ ಎಬಸ್ ಕುಂದ್ರಸ್ ನೋಡ್ರಿ ಒಂದ್ ರಾತ್ರಿ. ಗೋರ್ಗಾ ಕೆಲಸ ಸುಳ್ಳ ಆ ಓಣ್ಯಾಗ ಹೋಗಿ ಒದ್ರದವ್ರು ಯಾತ್ರ ಅಂದ್ರೆ ಪಾಟ್ನ ಓಡಿ ಆಚ ಕಡೆ ಓಣಿಗೆ ಹೋಗೋದು. ಯಾರು ಬಂದ? ನಮಸ್ಕಾರ ಅಣ್ಣ. ಟ್ಯಾಕ್ಸ್ ಇಟ್ಟೋಪ. ಗೌಡ್ರು, ಸಣ್ಣ ಗೌಡ್ರು ಬೀಗ್ರಾದ್ರಲ್ಲ ಇವರು ಸಣ್ಣ ಯಾರೀಗ? ಸಣ್ಣ ಗೌಡ್ರಿ. ಸಣ್ಣ ಗೌಡ್ರ ನಮಸ್ಕಾರ ರೀ. ನೀವು ಒಳ್ಳೆ ಗೌಡ್ರ ನಮಸ್ಕಾರ ನಮಸ್ಕಾರ ಅನ್ನಕೈತಿ. ಗೌಡ್ರನ್ನು ಪದದ ಗತ್ತ ಹಂಗದ. ಮೊದ್ಲು ಗೌಡ್ರ ಗತ್ತ ಹಂಗೈತ್ರಿ. ನಮ್ಮ ಅಳಿ ಅಂದ್ರೆ ಏನ್ ತಗೋತಾರ ಕೇಳ? ಸೆರೆ ಕುಡ್ತಾರತ್ತನ್ರಿ ಅವ್ರ. ಅಲ್ಲ, ಬೀಗರಾಗವ್ರ ಅಂದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಿಟ ಅವ್ರು ಕಲ್ಕೋರಿ, ಅವ್ರಲ್ಲಿ ಇರ್ತಕ್ಕಂಥ ಚಿಟ ನಾವು ಅವ್ರಿಗೆ ಹೊಂದಾಣಿಕೆ ಆಗಿಲ್ಲ. ಗೋವಾಕ್ ಅನ್ಸಲ್ಲ ಪಾಪ ಅಂತ ಮಾಡ್ಕೋರಿ ನೀವು. ಯಾವ್ದು ಕುಡಿತೇನ? ನನಗೆ ಯಾವ್ದಿದ್ರು ನಡೀತೈತೆ. ಈ ಕಸ ಸಾಯಿ ಏನಿತ್ತಾರಲ್ಲ, ಏನ ಕಸ ಸಾಯಿ ಏನಿತ್ತಾರ? ನಿನಗ ಒಂದ್ ಅರ್ಧ ಕ್ವಾರ್ಟರ್ ಕೊಡ್ತೀನಿ ಬಾಯ್ಲಿ. ಅಪ್ಪ ಯಾಕೋ ಆಗಿಂದ ಬರೀ ಅದ ನಾನು ಸರಾಯಿ ಒಳಗೆ ಯಾವ್ದಿದ್ರು ನಡೀತೈತೆ. ಒಂದ್ ಕೆಲಸ ಮಾಡಿ, ಏನ ಓಟಿ ಕುಡಿ ಗೋಟಿ ನಿಂದ್ರಕ್ಕೆ ತೊಂಬ. ಒಂದ್
ವಿಷಯ ಕೇಳೋದನ್ನ ಮರ್ತೆ. ಏನ್ ಹೇಳಿ? ಏನಿಲ್ಲ, ನಾನೇನೋ ಮದುವೆಗೆ ಒಪ್ಕೊಂಡೆ, ತಂಗಿನೂ ಒಪ್ಕೊಂಡಾಳ, ನೀವು ಒಪ್ಕೊಂಡ್ರಿ. ಆದ್ರ ನಿಮ್ಮಣ್ಣ ನಿಮ್ಮ ಅತ್ತಿಗೆಮ್ಮ ಒಪ್ಕೋಬೇಕಲ್ಲ. ಅಣ್ಣ ಅತ್ತಿಗೆ ಎಲ್ಲ ನನ್ನ ಮದುವೆಗೆ ಇಡೀ ಪ್ರಪಂಚದ ಯಾರೇ ಅಡ್ಡ ಬಂದ್ರು ಅಡ್ಡ ಕತ್ತರಿಸಿ ಮದುವೆ ಹಾಕಿನ ಗೌಡ್ರೆ. ಇದಪ್ಪ ನಿಜವಾದ ಪ್ರೀತಿ ಅಂದ್ರ. ಪ್ರೀತಿ ಮಾಡಿದವ್ರ ವಿರುದ್ಧ ಜಗತ್ತಿನಾಗ ಯಾವ ಬೇಕಾದ ಮಾಡಿ ಬರಲಿ, ಮೆಟ್ಲೆ ಹೊಡೆದ್ ಜೈತೀನಿ ಅನ್ನೋ ಜಿಗಟ್ಟಿರ್ಬೇಕು ಒಳಗೆ. ಅದಕ್ಕೆ ನಿಜವಾದ ಪ್ರೀತಿ ಅಂತಾರ. ಏ ಗೌರೀಶ, ಹೆಲ್ಪ್ ಮಾಡ. ಏ ಗೌರೀಶ, ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ, ಹೆಲ್ಪ್ ಮಾಡೋ. ಸರಿ ಕುಡಿಯಾಕೋ ಹೆಲ್ಪ್. ನಾ ಮೂರು ಕುಡಿತೀನಿ, ಕುಡಿ. ಒಟ್ಟು ಗೌಡ್ರ ಸುತ್ತ ಬರೀ ಇದ ಮಂದಿ ಇರ್ತೈತಿ. ಆಮೇಲೆ ತರೋಗ್ಲಿ ಅಂತೇಳಿ ಕಳಿಸ್ರ ಅದ್ರ ಅರ್ಥ ಮುಗಿಸ್ಕೊಂಡ ಬರ್ತ. ಮಚ್ಚ ಬಾ, ಹೇಗ ಅನ್ನಿಸ್ತಾ ಇದೆ ಹೇಳಿ ಅಂದ್ರೆ? ಮಾವನವ್ರೆ, ಬಲ್ಲವ್ರು ಒಂದು ಮಾತು ಹೇಳ್ತಿದ್ರು. ಏನಂತ? ಭೂಮಿ ಮೇಲೆ ಬದುಕಿರುವಾಗ ಖರೆ ಖರೆ ಸ್ವರ್ಗ ನೋಡೋನು ಕೊಡುಕ ಮಾತ್ರ. ಇದಪ್ಪ ಕರೆ ಮಾತು. ಇದೆಲ್ಲ ನಮ್ ಬಳಗ್ರಿ. ಅಂತೂ ನಮ್ಮ ಮಳಿ ಅಂದ್ರು ಪವಿತ್ರರಾದ್ರು, ಮದ್ಯಪಾನ ಕಲಿತ್ರು, ಧೂಮಪಾನ ಕಲಿತ್ರು, ಇನ್ನೇನಿದ್ರು ಮಧುಪಾನ ಒಂದು ಬಾಕಿ ಐತಿ. ಮಾವನವ್ರೆ, ಸ್ವರ್ಗ ಏನೋ ತೋರಿಸಿದ್ರಿ, ಸ್ವರ್ಗದಲ್ಲಿರುವ ರಂಬೆ ಊರ್ವಶಿ ಮೇನ ತಮ್ಮ ಕಬ್ಬಿನ ಸಜನ್ ಚಾಲು ಐತಿ, ಅವ್ರೇ ಖಾಲಿ ಇರ್ತಾರಲ್ಲ, ಏನು ಜೋಡನೆ ಬರ್ತಿರ್ಬೇಕು ಅವ್ರು.